ಕನ್ನಡ ಸಂಘ ಸಿಂಗಾಪುರವು ಸದಸ್ಯರ ಮತ್ತು ಅವರ ಕುಟುಂಬದವರ ವಿವಿಧ ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ನೀಡುವ ಪುರಸ್ಕಾರವೇ ಸಿಂಗಾರ ಪುರಸ್ಕಾರ. ಬನ್ನಿ, 2021ನೇ ಸಾಲಿನ ಸಿಂಗಾರ ಪುರಸ್ಕಾರದ ವಿಜೇತರು ಯಾರೆಂದು ನೋಡೋಣ. ಕನ್ನಡ ಸಂಘ ಸಿಂಗಾಪುರದ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ಎ.ಎನ್. ರಾವ್ ಅವರಿಗೆ ಗೌರವ ಸೂಚಕವಾಗಿ ಶಿಕ್ಷಣ ಹಾಗೂ ಪಠ್ಯೇತರ ಚಟುವಟಿಕೆಗಳ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ನೀಡಲಾಗುತ್ತದೆ. ಈ ವರ್ಷದ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ಪ್ರಾಯೋಜಿಸುತ್ತಿರುವವರು ರಾಮ್ ಪ್ರಸಾದ್. ಪಿಎಸ್ಎಲ್ಇ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ರಿಯಾ ಪ್ರಕಾಶ್ ಅವರಿಗೆ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. My name is Riya Prakash and I studied in Concord Primary School and got admission into the MGS IB program. I would like to thank Kannada Sangha for this award and opportunity, and also to my parents who have been supporting me throughout this journey. To all of you taking your exams, I wish you all the best and don't give up. 10ನೇ ತರಗತಿಯ IGCSE ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಫಲಿತಾಂಶಕ್ಕಾಗಿ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ತನ್ವಿ ಕಿಗ್ಗಾ ಅವರಿಗೆ ನೀಡಲಾಗುತ್ತಿದೆ. ಅಭಿನಂದನೆಗಳು. Namaskara. I would like to thank Kannada Sangha Singapore for recognizing my academic excellence and awarding me with the A.N. Rao Singara Puraskara. I would also like to thank my teachers and my parents and everyone who's really helped me through this journey. I've participated and attended many Kannada Sangha events since 2012, and I think it's given me the exposure to my Indian culture and heritage, and something that I wouldn't have gotten anywhere else. GCE O ಲೆವೆಲ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ಜೀವನ್ ಗೋಪಾಲ್ ಕೃಷ್ಣ ಅವರಿಗೆ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ನಮಸ್ಕಾರ, ನನ್ನ ಹೆಸರು ಜೀವನ್ ಮತ್ತು ನಾನು ಆಂಗ್ಲೋ ಚೈನೀಸ್ ಜೂನಿಯರ್ ಕಾಲೇಜ್ನಲ್ಲಿ JC1 ಇಯರ್ನಲ್ಲಿ ಓದ್ತಾ ಇದ್ದೀನಿ. ನನಗೆ ಈ ಅವಾರ್ಡ್ ಬಂದಾಗ ನನಗೆ ನಿರೀಕ್ಷೆನೇ ಆಗಿರಲಿಲ್ಲ ನನಗೆ ಕನ್ನಡ ಸಂಘ ಅವರು ನನಗೆ ಈ ಪುರಸ್ಕಾರ ಕೊಡ್ತಾರೆ ಅಂತ. ಆದರೆ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ನಾನು ನನ್ನದು ತಂದೆ ತಾಯಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಪ್ರೋತ್ಸಾಹ ಇಲ್ಲದೆ ನಾನು ಅಷ್ಟು ಶ್ರಮಪಟ್ಟು ಹೋದಷ್ಟು ನಂದು O ಲೆವೆಲ್ ಎಕ್ಸಾಮ್ಸ್ಗೆ ಓದೋಕ್ಕೆ ಆಗ್ತಿರಲಿಲ್ಲ. ಇದ್ರ ಜೊತೆ ನಾನು ಈ ಅವಾರ್ಡ್ ಬಂದಿರೋದ್ರಿಂದ ನನಗೆ ನನ್ನ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಅದಕ್ಕೆ ನಾನು ಮುಂದಿನ ವರ್ಷ ನಂದು A ಲೆವೆಲ್ ಎಕ್ಸಾಮ್ಸ್ಗೆ ಇನ್ನೂ ಜಾಸ್ತಿ ಶ್ರಮಪಟ್ಟು ಇನ್ನೂ ಉತ್ತಮ ಅಂಕ ಪಡೆಯೋದಕ್ಕೆ ಜಾಸ್ತಿ ಪ್ರಯತ್ನ ಪಡ್ತೀನಿ. GCE O ಲೆವೆಲ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ಅನೂಪ್ ಆರ್ನವ್ ಅವರಿಗೆ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. Hi, I'm Arnav. I'm really grateful to receive this award because I think firstly it serves as motivation for me to continue to do better. But not just for myself, I feel like it's important for my peers as well to continue to do better. That despite failures or even setbacks that we might have, there's always something more to strive for. And I think the Kannada Sangha really offers this opportunity to people from different ranges and different backgrounds as well. IB ಡಿಪ್ಲೊಮಾ ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಫಲಿತಾಂಶಕ್ಕಾಗಿ ಎ.ಎನ್. ರಾವ್ ಸಿಂಗಾರ ಪುರಸ್ಕಾರವನ್ನು ಮನೋಜ್ಞ ನರಸಿಂಹ ಅವರಿಗೆ ನೀಡಲಾಗುತ್ತಿದೆ. ಅಭಿನಂದನೆಗಳು. ಪ್ರತಿ ವರ್ಷ ಈ ಟೈಮ್ ದೀಪೋತ್ಸವದಲ್ಲಿ ನಾನು ನೋಡ್ತಾ ಇದ್ದೆ ಯಾರ ಗೆಲ್ತಾ ಇದ್ರು, ಅಂದ್ರೆ ಅವಾರ್ಡ್ ರಿಸೀವ್ ಮಾಡ್ತಾ ಇದ್ರು, ಸಿಂಗಾರ ಪುರಸ್ಕಾರ ಎಲ್ಲ. ಅಂಡ್ ಐ ವುಡ್ ನೆವರ್ ಥಿಂಕ್ ದಟ್ ನನಗೂ ಈಗ ಬರುತ್ತೆ ಅಂತ. ಈ ಅವಾರ್ಡ್ ನಂಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಇದೆ. ಐ ಲೈಕ್ ಟು ಥ್ಯಾಂಕ್ ಅಮ್ಮ ಅಂಡ್ ಅಪ್ಪ ಫಾರ್ ಬೀಯಿಂಗ್ ದೇರ್, all the ups and downs, all the stress moments. I also like to thank my brother Vedu. I really like to thank Kannada Sangha as well. ಸಿಂಗಾರ ಅವಧಾನಿ ಪುರಸ್ಕಾರ PSLE, GCE O ಲೆವೆಲ್, GCE A ಲೆವೆಲ್, 10ನೇ ತರಗತಿ CBSE ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸಿ ಉತ್ತೇಜಿಸುವ ಸಲುವಾಗಿ ಸಿಂಗಾರ ಅವಧಾನಿ ಪುರಸ್ಕಾರವನ್ನು CV ಜಗದೀಶ್ ಅವರು ನೀಡುತ್ತಾ ಬಂದಿದ್ದಾರೆ. ನಮಸ್ಕಾರ ಕನ್ನಡ ಬಾಂಧವರೇ, ಭಗಿನಿಯರೇ ಮತ್ತು ಮಕ್ಕಳೇ. ಈ 4 ಮಕ್ಕಳು ಈ ದಿನ ಅವರು ಗಳಿಸಿರತಕ್ಕಂತಹ ಅಂಕಗಳು ಮತ್ತು ತಿಳುವಳಿಕೆ ಚಿಕ್ಕ ವಯಸ್ಸಿನಲ್ಲಿ ಇದು ನಾವು ಸಿಂಗಪೂರಿನಲ್ಲಿ ಇರುವ ಕನ್ನಡಿಗರಿಗೂ ಬಹಳ ದೊಡ್ಡ ಹೆಮ್ಮೆ. ಮುಂದೆ ಅದೇ ಥರ ಮಕ್ಕಳು ಓದಿ ಚೆನ್ನಾಗಿ ಕಲಿತು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗ ಪ್ರಾರಂಭಿಸಿ ಅವರು ಮತ್ತೆ ಇದೇ ಕನ್ನಡ ಸಂಘಕ್ಕೆ ಬಂದು
ಮುಂದಿನ ಪೀಳಿಗೆಗೆ ಉತ್ತೇಜನ ಕೊಡುವಂಥ ಅವಕಾಶನ ನಮ್ಮ ಸಿಂಗಪೂರ್ ಕನ್ನಡ ಸಂಘ ಇದನ್ನು ಅವಕಾಶ ಮಾಡಿ ಒದಗಿಸಿಕೊಟ್ಟಿದೆ. ನಾನು ಜಗದೀಶ್, ನನ್ನ ಪತ್ನಿ ಮೈತ್ರೇಯಿ ಜಗದೀಶ್, ನಾವಿಬ್ಬರು ಈ ಕನ್ನಡ ಸಂಘದ ಸಿಂಗಾರ ಅವಧಾನಿ ಪುರಸ್ಕಾರ ಕೊಡಲು ಅವಕಾಶ ಕೊಟ್ಟಿದ್ದಕ್ಕೆ ನಾವುಗಳು ತುಂಬ ಚಿರಋಣಿ. ಥ್ಯಾಂಕ್ ಯು. PSLE ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ಸಮೀಕ್ಷಾ ಗಿರೀಶ್ ಅವರಿಗೆ ಸಿಂಗಾರ ಅವಧಾನಿ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸಿಂಗಾರ ಅವಧಾನಿ ಪುರಸ್ಕಾರ ಕೊಟ್ಟಿದ್ದಕ್ಕೆ ಕನ್ನಡ ಸಂಘಕ್ಕೆ ತುಂಬ ಧನ್ಯವಾದಗಳು. ಇದು ನನ್ನ ಜೀವನದಲ್ಲಿ ನಾನು ಇನ್ನೂ ಚೆನ್ನಾಗಿ ಓದಿ ಮುಂಚೆ ಬರಬೇಕು ಅಂತ ಇನ್ಸ್ಪೈರ್ ಆಗುತ್ತೆ. ಧನ್ಯವಾದಗಳು. GCE O ಲೆವೆಲ್ ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಫಲಿತಾಂಶಕ್ಕಾಗಿ ದಿಶಾ ಹರೀಶ್ ಅವರಿಗೆ ಸಿಂಗಾರ ಅವಧಾನಿ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. Taking a national exam in the middle of a pandemic was certainly not easy. I had to face adversities and adapt to the situation accordingly. Nevertheless, in the process, I learned to stay resilient and focus on my end goal, keeping distractions aside. Most importantly, I'd like to thank the people around me who have made my journey much easier, namely my parents, my teachers, and the community. Last but not the least, I'd like to thank Kannada Sangha for recognizing my efforts and presenting me with this Singara Avadhani Award. This award surely gives me the motivation to reach greater heights. Thank you. GCE A ಲೆವೆಲ್ ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಫಲಿತಾಂಶಕ್ಕಾಗಿ ಜ್ಯೋತ್ಸ್ನಾ ರಾಮಕೃಷ್ಣ ಅವರಿಗೆ ಸಿಂಗಾರ ಅವಧಾನಿ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ಈ ಅವಧಾನಿ ಪುರಸ್ಕಾರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಕನ್ನಡ ಸಂಘ ಸಿಂಗಾಪುರ್ ಮತ್ತು ಶ್ರೀ ಜಗದೀಶ್ ಅಂಕಲ್ ಮತ್ತು ಕುಟುಂಬಕ್ಕೆ ಧನ್ಯವಾದಗಳು. ನನಗೆ ಮತ್ತು ನನ್ನ ಕುಟುಂಬದವರಿಗೆ ಇದು ಬಹಳ ಹೆಮ್ಮೆಯಾದ ವಿಷಯ. ಈ ತರ ಹೊರನಾಡಿನಲ್ಲಿ ಕನ್ನಡಿಗರು ನನ್ನಂಥ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡಲು ಬಹಳ ಶ್ಲಾಘನೀಯ. ಶ್ರೀ ಜಗದೀಶ್ ಅಂಕಲ ಈ ಜೆಸ್ಚರು ನನ್ನಂಥ ಯೂತಿಗೆ ಮುಂದೆ ಹೋಗಿ ದೊಡ್ಡವರಾದಾಗ ನೆಕ್ಸ್ಟ್ ಜನರೇಷನ್ ಆಫ್ ಕನ್ನಡಿಗರಿಗೆ ಪ್ರೋತ್ಸಾಹನೆ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತಾರೆ. 10ನೇ ತರಗತಿ CBSE ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ಸಿಂಗಾರ ಅವಧಾನಿ ಪುರಸ್ಕಾರವನ್ನು ಅನಿಕೇತ್ ರಾವ್ ಅವರಿಗೆ ನೀಡಲಾಗುತ್ತಿದೆ. ಅಭಿನಂದನೆಗಳು. ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಕನ್ನಡ ಸಂಘಕ್ಕೆ ತುಂಬ ಧನ್ಯವಾದಗಳು. This award has motivated me to achieve more in the future. And higher education ಅಲ್ಲಿ ನನಗೆ ಬ್ಯಾಚುಲರ್ ಆಫ್ ಅಕೌಂಟೆನ್ಸಿ ಮುಗಿಸಿ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಇದೆ. ಇನ್ ದ ಫ್ಯೂಚರ್ ಯಾವ ಕೆಲಸ ತಗೊಂಡ್ರು ಐ ವಾಂಟ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಇನ್ ಸಮ್ ಫಾರ್ಮ್. ಥ್ಯಾಂಕ್ ಯು. ಸಿಂಗಾರ ಆರ್ಯಭಟ ಪುರಸ್ಕಾರ ಮತ್ತು ಸಿಂಗಾರ ಚಾಣಕ್ಯ ಪುರಸ್ಕಾರ 10ನೇ ತರಗತಿ IGCSEಯ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವ ಸಲುವಾಗಿ ಸಿಂಗಾರ ಆರ್ಯಭಟ ಪುರಸ್ಕಾರವನ್ನು ಮತ್ತು IB ಡಿಪ್ಲೊಮೊದಲ್ಲಿನ ಸಾಧನೆಯನ್ನು ಪ್ರೋತ್ಸಾಹಿಸಲು ಸಿಂಗಾರ ಚಾಣಕ್ಯ ಪುರಸ್ಕಾರವನ್ನು IB ಎಜು ಸೆಂಟರ್ನ ನಿರ್ದೇಶಕರಾದ ಡಾಕ್ಟರ್ ಲತಾ ಅನೂಪ್ ಅವರು ನೀಡುತ್ತಾ ಬಂದಿದ್ದಾರೆ. ಆರ್ಯಭಟ ಮತ್ತು ಚಾಣಕ್ಯ ಅವಾರ್ಡ್ಸ್ ಕೊಡಲಿಕ್ಕೆ ಐ ಹ್ಯಾವ್ ಅನ್ ಇಂಟ್ರೆಸ್ಟ್. ಆರ್ಯಭಟ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು ಇಂಡಿಯಾದಿಂದ. ಸೊ ದಟ್ ವಾಸ್ ಅ ಬಿಗ್ ಥಿಂಗ್ ಎಟ್ ದಟ್ ಟೈಮ್. ಇಟ್ ವಾಸ್ ಅ ಬ್ರೇಕ್ ಥ್ರೂ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆಮೇಲೆ ಚಾಣಕ್ಯ ಅವ್ರ ಬಗ್ಗೆ ಹೇಳೋದೇನು ಜಾಸ್ತಿ ನಾನಂತೂ ಹೇಳಲಿಕ್ಕಾಗೋದಿಲ್ಲ. ಹಿ ವಾಸ್ ಅ ಗ್ರೇಟ್ ಪರ್ಸನ್. ನಮ್ಮ ಮಕ್ಕಳು ಇಲ್ಲಿ ಫಾರಿನಲ್ಲಿ ಇದನ್ನೆಲ್ಲ ತಿಳ್ಕೊಂಡು ಸಂಸ್ಕೃತಿನ ಉಳಿಸ್ಕೊಂಡು ದೇ ಶುಡ್ ಕಾಂಟ್ರಿಬ್ಯೂಟ್ ಪಾಸಿಟಿವ್ಲಿ ಟು ದ ಸೊಸೈಟಿ ಅಂತ ನಮ್ಮ ಮನಸ್ಸಲ್ಲಿದೆ. ಸೊ ಐ ವುಡ್ ಲೈಕ್ ಟು ಎನ್ಕರೇಜ್ ದ ಸ್ಟೂಡೆಂಟ್ಸ್. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಕನ್ನಡ ಸಂಘದ ಬಾಂಧವರಿಗೂ ಧನ್ಯವಾದಗಳು. 10ನೇ ತರಗತಿ IGCSE ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಫಲಿತಾಂಶಕ್ಕಾಗಿ ವೇದಾ ಶಿವಪ್ರಸಾದ್ ಭಟ್ ಅವರಿಗೆ ಸಿಂಗಾರ ಆರ್ಯಭಟ್ಟ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ಸಿಂಗಾರ ಆರ್ಯಭಟ್ಟ ಪುರಸ್ಕಾರ ಸಿಕ್ಕಿದ್ದಕ್ಕೆ ನನಗೆ ಭಾರಿ ಖುಷಿ ಆಯಿತು. ಕನ್ನಡ ಸಂಘ ಮತ್ತು ಲತಾ ಆಂಟಿನ ಹಾರ್ದಿಕ್ ಧನ್ಯವಾದಗಳು. ಐ ಗೆಸ್ ಜಸ್ಟ್ be consistent in what you do and follow your dreams. As we know, our current generation has a lot of opportunities to pursue our dreams and the careers which interests you the most. So be consistent and
set timetables and routines that you follow regularly, and you'll reach great heights. IB ಡಿಪ್ಲೊಮಾ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದಿದ್ದಕ್ಕಾಗಿ ಸಿಂಗಾರ ಚಾಣಕ್ಯ ಪುರಸ್ಕಾರವನ್ನು ಧೃತಿ ಭಟ್ಟ ಅವರಿಗೆ ನೀಡಲಾಗುತ್ತಿದೆ. ಅಭಿನಂದನೆಗಳು. I think the very idea of having a category for IB students is very encouraging, because I've learned so much through the IB diploma. Like she said, there was opportunities to have academic and extracurricular involvements, and having an organization like Kannada Sangha to recognize students' ambitions and celebrate their achievements with them is extremely encouraging. ಸಿಂಗಾರ ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ ಪುರಸ್ಕಾರ. NUS, NTU, SMU ಮತ್ತು SUTDಯ ಪದವೀಧರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಕ್ಕಿ ಹೆಬ್ಬಾಳ್ ಪ್ರವೀಣ್ ಹಾಗೂ ಡಾಕ್ಟರ್ ಪ್ರಜ್ವಲಾ ಎಸ್ ಪ್ರಕಾಶ್ ಅವರು ತಮ್ಮ ಅಜ್ಜನ ಸವಿ ನೆನಪಿನಲ್ಲಿ ಸಿಂಗಾರ ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ ಪುರಸ್ಕಾರವನ್ನು ನೀಡುತ್ತಾ ಬಂದಿದ್ದಾರೆ. ನಮಸ್ಕಾರ, ನಾನು ಪ್ರಜ್ವಲಾ. ನಾನು ಮತ್ತೆ ನಮ್ಮ ಅಣ್ಣ ಪ್ರವೀಣ್ ಇಬ್ರು ಸೇರ್ಕೊಂಡು ಸಿಂಗಾರ ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ ಪುರಸ್ಕಾರನ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ ಅವರು ನಮ್ಮ ತಾತ. ಅವರು ತುಂಬಾ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡಿದ್ರು ಬೆಂಗಳೂರಲ್ಲಿ. ಅವರು ಎಜುಕೇಶನ್ಗೆ ವೆರಿ ಹೈ ಇಂಪಾರ್ಟೆನ್ಸ್ ಸ್ಟ್ರೆಸ್ ಮಾಡಿದ್ರು, ಸೋ ದಟ್ ಲೈಫಲ್ಲಿ ಎಲ್ಲರೂ ಗುಡ್ ಎಜುಕೇಶನ್ ಇಂದ ಗುಡ್ ಕ್ಯಾರೆಕ್ಟರ್ ಅಂಡ್ ಗುಡ್ ಥಾಟ್ಸ್ ನ ಡೆವಲಪ್ ಮಾಡಬಹುದು ಅಂತ. ಥ್ಯಾಂಕ್ ಯು. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ವಿತ್ ಆನರ್ಸ್ ಪದವಿಯನ್ನು ಉತ್ತಮ ಶ್ರೇಣಿಯಲ್ಲಿ ಪೂರ್ಣಗೊಳಿಸಿದ್ದಕ್ಕಾಗಿ ಸಿಂಗಾರ ಅಕ್ಕಿ ಹೆಬ್ಬಾಳ ಲಕ್ಷ್ಮೀನಾರಾಯಣ ಪುರಸ್ಕಾರವನ್ನು ನಿಖಿತಾ ರಾಮ್ಪ್ರಸಾದ್ ಅವರಿಗೆ ನೀಡಲಾಗುತ್ತಿದೆ. ನಮಸ್ಕಾರ, ನನ್ನ ಹೆಸರು ನಿಖಿತಾ ಪ್ರಸಾದ್. ಕನ್ನಡ ಸಂಘಕ್ಕೆ ತುಂಬಾ ಧನ್ಯವಾದಗಳು ನನಗೆ ಸಿಂಗಾರ ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ್ ಪುರಸ್ಕಾರ ಕೊಟ್ಟಿದ್ದಕ್ಕೆ. The past 4 years has been a very enriching as well as life-changing experience. I would also like to thank my parents for their unconditional support and guidance through this journey. ಬ್ಯಾಚುಲರ್ಸ್ ಇನ್ ಸೋಷಿಯಲ್ ಸೈನ್ಸಸ್ ಪೊಲಿಟಿಕಲ್ ಸೈನ್ಸ್ ವಿತ್ ಆನರ್ಸ್ ಪದವಿಯನ್ನು ಉತ್ತಮ ಶ್ರೇಣಿಯಲ್ಲಿ ಪೂರ್ಣಗೊಳಿಸಿದ್ದಕ್ಕಾಗಿ ಮೇಘನಾ ಪ್ರಸಾದ್ ಅವರಿಗೆ ಸಿಂಗಾರ ಅಕ್ಕಿ ಹೆಬ್ಬಾಳ್ ಲಕ್ಷ್ಮೀನಾರಾಯಣ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ನನ್ನನ್ನ ಸಿಂಗಾರ ಅಕ್ಕಿ ಹೆಬ್ಬಾಳ ಲಕ್ಷ್ಮೀನಾರಾಯಣ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿನ ಕನ್ನಡ ಸಮುದಾಯ ಬಹಳ ಸಣ್ಣದು. ಆ ಸಣ್ಣ ಸಮುದಾಯದಲ್ಲಿ ನಮ್ಮನ್ನ ಗುರುತಿಸಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಸ್ಪಾನ್ಸರು ಮತ್ತೆ ಕನ್ನಡ ಸಂಘಕ್ಕೆ ನನ್ನ ಧನ್ಯವಾದಗಳು. ಈ ಪುರಸ್ಕಾರ ನನಗೆ ಸಿಕ್ಕಿರೋದು ನನ್ನ ತಂದೆ ತಾಯಿಗೆ ಬಹಳ ಹೆಮ್ಮೆಯ ವಿಷಯ. ಈ ಪುರಸ್ಕಾರವು ಭವಿಷ್ಯದಲ್ಲಿ ಇಲ್ಲಿ ಓದುವ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ಕೊಡುತ್ತದೆ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ಬ್ಯಾಚುಲರ್ ಆಫ್ ಮೆಡಿಸಿನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಪದವಿಯನ್ನು ಉತ್ತಮ ಫಲಿತಾಂಶಗಳೊಂದಿಗೆ ಪೂರ್ಣಗೊಳಿಸಿದ್ದಕ್ಕಾಗಿ ಶರಣ್ಯ ಅವರಿಗೆ ಸಿಂಗಾರ ಅಕ್ಕಿ ಹೆಬ್ಬಾಳ ಲಕ್ಷ್ಮೀನಾರಾಯಣ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶರಣ್ಯ. ಲಾಸ್ಟ್ ಇಯರ್ 2020ನಲ್ಲಿ ನಾನು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರಲ್ಲಿ ನನ್ನ ಮೆಡಿಕಲ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಈಗ ಕೆಲಸದ ಒತ್ತಡದಿಂದ ನನಗೆ ಬರಲಿಕ್ಕಾಗಲಿಲ್ಲ. ಈಗ ನಾನು ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನನ್ನು ಸನ್ಮಾನಿಸಿದ ಕನ್ನಡ ಸಂಘಕ್ಕೆ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಸಿಂಗಾರ ನಾಟ್ಯರಂಜನಿ ಪುರಸ್ಕಾರ ಭಾರತೀಯ ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿನ ಪ್ರತಿಭಾವಂತರನ್ನು ಗುರುತಿಸಿ ಪ್ರೋತ್ಸಾಹಿಸಲು ವಿದೂಷಿ ಡಾಕ್ಟರ್ MS ಶ್ರೀಲಕ್ಷ್ಮಿ ಅವರು ಈ ಪುರಸ್ಕಾರವನ್ನು ನೀಡುತ್ತಾ ಬಂದಿದ್ದಾರೆ. ನಮಸ್ಕಾರ, ನಾನು ವಿದೂಷಿ ಡಾಕ್ಟರ್ MS ಶ್ರೀಲಕ್ಷ್ಮಿ. ಈ ಅವಾರ್ಡ್ನ ಸುಮಾರು ವರ್ಷದಿಂದ ಕೊಡ್ತಾ ಬರ್ತಾ ಇದ್ದೀವಿ. ಇದು ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್, ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ ಅಪ್ಕಮಿಂಗ್ ಯಂಗ್ ಪರ್ಫಾರ್ಮರ್ಸ್ಗೆ, ಅಚೀವರ್ಸ್ಗೆ ಕೊಡ್ತಿರೋದು ತುಂಬ ಸಂತೋಷ ಆಗ್ತಾ ಇದೆ. ಈ ಕಲೆ, ಸಾಹಿತ್ಯ, ಸಂಸ್ಕೃತಿನ ಎಲ್ಲರೂ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ. ಭರತನಾಟ್ಯದಲ್ಲಿನ ಸಾಧನೆಗಾಗಿ ಅನರ್ಘ್ಯ ಪ್ರಶಾಂತ್ ಅವರಿಗೆ ಸಿಂಗಾರ ನಾಟ್ಯರಂಜನಿ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ನಮಸ್ತೆ, ನನ್ನ ಹೆಸರು ಅನರ್ಘ್ಯ ಪ್ರಶಾಂತ್ ಅಂತ. ದಿಸ್ ಇಯರ್ ಐ ಆಮ್ ದಿ ಅವಾರ್ಡಿ ಆಫ್
Singara Natya Ranjini, presented by Dr. Vidushi Sri Lakshmi. I would like to thank my parents, all my teachers, friends and family for encouraging me and supporting me throughout this journey in Bharatanatyam, and I hope to continue this. Thank you. ಕನ್ನಡ ಸಂಘ ಸಿಂಗಾಪುರವು ಎಲ್ಲಾ ಪ್ರಶಸ್ತಿ ವಿಜೇತರಿಗೆ ಅಭಿನಂದಿಸುತ್ತಾ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತದೆ. How to buy a home in India. Head east towards Raffles Place. Take a slight left. Continue straight. Stay on your current path towards Chevron House. You have reached your destination. HDFC Home Loans, over 10 years of advising Indians to find dream homes in India. Right here from Singapore. ಸಿಂಗಾರ ಸಾಹಿತ್ಯ ಸ್ಪರ್ಧೆ 2021. ಸಾಹಿತ್ಯದಲ್ಲಿ ಅಭಿರುಚಿ ಇರುವ ಸಿಂಗನಡಿಗರ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಕನ್ನಡ ಸಂಘ ಸಿಂಗಾಪುರ ನಡೆಸಿದ ಹರಿದು ಬರಲಿ ಎದೆಯೊಳಗಿನ ಭಾವತರಂಗಿಣಿ ಎಂಬ ಶೀರ್ಷಿಕೆಯ ಸಾಹಿತ್ಯ ಸ್ಪರ್ಧೆಯಲ್ಲಿ ಹಿರಿಯರು ಮತ್ತು ಮಕ್ಕಳು ಅತ್ಯಾಸಕ್ತಿಯಿಂದ ಸಕ್ರಿಯವಾಗಿ ಭಾಗವಹಿಸಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ವರ್ಷದ ಸಾಹಿತ್ಯ ಸ್ಪರ್ಧೆಯ ಕನ್ನಡ ವಿಭಾಗದಲ್ಲಿ ಸಣ್ಣ ಕತೆ ಹಾಗೂ ಚಿತ್ರಾಧಾರಿತ ಕವನಗಳ ಪ್ರವೇಶಗಳನ್ನು ಸಂಘವು ಆಹ್ವಾನಿಸಿತ್ತು. ಸಾಹಿತ್ಯ ಸ್ಪರ್ಧೆಯಲ್ಲಿ ಮಕ್ಕಳು ಭಾಗವಹಿಸುವಂತೆ ಪ್ರೋತ್ಸಾಹಿಸಲು ಇಂಗ್ಲಿಷ್ ವಿಭಾಗದಲ್ಲಿ ಕವನ ಹಾಗೂ ಪ್ರಬಂಧಗಳ ಪ್ರವೇಶಗಳಿಗೆ 6ರಿಂದ 12 ವರ್ಷದ ಮಕ್ಕಳಿಗೆ ನೀಡಿದ್ದ ವಿಷಯ ಟಾಯ್ಸ್ ಮತ್ತು 13ರಿಂದ 18 ವಯಸ್ಸಿನ ಮಕ್ಕಳಿಗೆ ನೀಡಿದ್ದ ವಿಷಯ ಬುಕ್ಸ್. ಸಾಹಿತ್ಯ ಸ್ಪರ್ಧೆಯ ಕನ್ನಡದ ಸಣ್ಣ ಕಥೆ ವಿಭಾಗದಲ್ಲಿ ಮೊದಲನೇ ಬಹುಮಾನ ನಾಗೇಶ ಮೈಸೂರ್, ಎರಡನೇ ಬಹುಮಾನ ಪ್ರಭು ಎಸ್ ಕೂಡ್ಲಾಪುರ, ಮೂರನೇ ಬಹುಮಾನ ಸುಮನಾ ದಿವೇಕರ್. ಸಾಹಿತ್ಯ ಸ್ಪರ್ಧೆಯ ಕನ್ನಡದ ಕವನ ವಿಭಾಗದಲ್ಲಿ ಮೊದಲನೇ ಬಹುಮಾನ ಪ್ರಭು ಎಸ್ ಕೂಡ್ಲಾಪುರ, ಎರಡನೇ ಬಹುಮಾನ ಲಕ್ಷ್ಮೀ ರಾಮಕೃಷ್ಣ, ಎರಡನೇ ಬಹುಮಾನ ಕನಕೇಶ್, ಮೂರನೇ ಬಹುಮಾನ ಶ್ರೀ ಕೃಷ್ಣ ಉಡುಪಿ ಶ್ರೀನಿಧಿ. ಮಕ್ಕಳ ಇಂಗ್ಲಿಷ್ ವಿಭಾಗದ ಸ್ಪರ್ಧೆಯಲ್ಲಿ 13ರಿಂದ 18 ವಯಸ್ಸಿನ ಮಕ್ಕಳ ವಿಭಾಗ ಕವನ ಮೊದಲನೇ ಬಹುಮಾನ ಪ್ರಾಪ್ತಿ ಗಿರೀಶ್ ಬಾಳಗನೂರ್, ಎರಡನೇ ಬಹುಮಾನ ತ್ವಿಷಾ ಅಗರ್ವಾಲ್, ಮೂರನೇ ಬಹುಮಾನ ಶ್ರೇಯಾ ಗುಡಿ. ಪ್ರಬಂಧ ವಿಭಾಗ ಎರಡನೇ ಬಹುಮಾನ ನವ್ಯಾ ವೆಂಕಟ್. 6ರಿಂದ 12 ವರ್ಷದ ಮಕ್ಕಳ ವಿಷಯ ಟಾಯ್ಸ್, ಕವನ ಮೊದಲನೇ ಬಹುಮಾನ ಆರ್ಯನ್ ಬೀಡು, ಎರಡನೇ ಬಹುಮಾನ ಶ್ರೀ ಸನ್ಮಿತಾ ಉಡುಪಿ ಶ್ರೀನಿಧಿ, ಮೂರನೇ ಬಹುಮಾನ ಮೇಘ ಕುರಪಟಿ. ಪ್ರಬಂಧ ವಿಭಾಗ ಮೊದಲನೇ ಬಹುಮಾನ ಶ್ರೇಯಸ್ ಕುರಪಟಿ, ಎರಡನೇ ಬಹುಮಾನ ಸುಧೇಶ್ನ ಸಾಮಗ, ಮೂರನೇ ಬಹುಮಾನ ಸಾನ್ವಿ ಸುದೀಪ್. ಸ್ಪರ್ಧೆಯಲ್ಲಿ ಬಂದ ಪ್ರವೇಶಗಳನ್ನು ಪರಿಶೀಲಿಸಿ ಫಲಿತಾಂಶ ನೀಡಲು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನೀಡಿದ ಕನ್ನಡ ವಿಭಾಗದ ತೀರ್ಪುಗಾರರಾದ ಶ್ರೀಮತಿ ಜಯಶ್ರೀ ಭಟ್ ಹಾಗೂ ಇಂಗ್ಲಿಷ್ ವಿಭಾಗದ ತೀರ್ಪುಗಾರರಾದ ಶ್ರೀಮತಿ ಸುಮನಾ ಹೆಬ್ಬಾರ್ ಅವರಿಗೆ ಕನ್ನಡ ಸಂಘದ ಪರವಾಗಿ ಅನಂತ ಧನ್ಯವಾದಗಳು.